KGF ಸಿನಿಮಾ ಅನೌನ್ಸ್ ಆದಾಗ ಯಾರು ಹೀರೋಯಿನ್ ಅನ್ನೋದು ಪ್ರಶ್ನೆ ಕಾಡ್ತಾ ಇತ್ತು. ಬಾಲಿವುಡ್ ಇಂದ ಬರ್ತಾರಂತೆ, ಅನುಷ್ಕಾ ಶೆಟ್ಟಿ ಬರ್ತಾರಂತೆ, ಕಾಜಲ್ ಎಲ್ಲ ಬರ್ತಾರಂತೆ ಅನ್ನೋದು ಸುದ್ದಿ ಇತ್ತು. ಆದ್ರೆ ಫೈನಲಿ ಶ್ರೀನಿಧಿ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ. ಹಾಗಾದ್ರೆ ಯಾರು ಶ್ರೀನಿಧಿ ಶೆಟ್ಟಿ ಅನ್ನೋದು ಪ್ರಶ್ನೆ ಎಲ್ಲ ಕಾಡ್ತಾ ಇತ್ತು. KGF ನಲ್ಲಿ ಕರಾವಳಿಯ ಬೆಡಗಿ ಶೈನಿಂಗ್ ಡೇರ್ ಗರ್ಲ್ ಪಾತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ಮಿಂಚಿದ್ದಾರೆ. ಮೊದಲ ಸಿನಿಮಾದಲ್ಲೇ ಎಲ್ಲರ ಗಮನವನ್ನ ಸೆಳೆದಿರೋದು ಶ್ರೀನಿಧಿ ಅವರು. ಬಹಳ ಸ್ಪೆಷಲ್ ಅಂತಂದ್ರೆ ನೀವಲ್ಲಿ ಓಂ ಪ್ರಕಾಶ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋಯಿನ್ಗಳು ಒಂದಷ್ಟು ಇಂಗ್ಲಿಷ್ ಅನ್ನ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಆದ್ರೆ ಶ್ರೀನಿಧಿ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡುವಂತ ಹುಡುಗಿ, ಕರಾವಳಿಯ ಬೆಡಗಿ. ಫಸ್ಟ್ ಸಿನಿಮಾದಲ್ಲೇ ಎಲ್ಲರ ಮನಸ್ಸನ್ನ ಕದ್ದಿದ್ದಾರೆ. ಅವರ ಆಟಿಟ್ಯೂಡ್, ಬಬ್ಲಿನೆಸ್ ಎಲ್ಲ ಕೂಡ ಇಷ್ಟ ಆಗಿದೆ ಪ್ರೇಕ್ಷಕರಿಗೆ. ಮಾಡೆಲ್ ಆಗಿದ್ರು ಶ್ರೀನಿಧಿ ಶೆಟ್ಟಿ ಅವರು ಇದರ ಹಿಂದೆ. ಜೊತೆಗೆ ಸಾಕಷ್ಟು ಅವಾರ್ಡ್ಗಳನ್ನ ಕೂಡ ಅವರು ಗೆದ್ದಿದ್ದಾರೆ. 2016ರಲ್ಲಿ ಮಿಸ್ ಸುಪ್ರಾ ನ್ಯಾಷನಲ್ ಪ್ರಶಸ್ತಿಯನ್ನ ಅವರು ಗಳಿಸಿದ್ರು. ಜೊತೆಗೆ ಮಗಳ ಬಗ್ಗೆ ಪೋಷಕರಿಗೆ ಬಹಳ ಹೆಮ್ಮೆ ಇದೆ. ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ ಇಂಗ್ಲಿಷ್ ಪತ್ರಿಕೆ ಒಂದರಲ್ಲಿ, ಒಂದು ಮ್ಯಾಗಝಿನ್ ಅಲ್ಲಿ, ಪೇಪರ್ ಅಲ್ಲಿ. ಅದನ್ನ ನೋಡಿ ಪ್ರಶಾಂತ್ ನೀಲ್ ಅವರು ನಮ್ಮ ಸಿನಿಮಾಗೆ ಈ ಹುಡುಗಿಯ ಸೂಟೇಬಲ್ ಅನ್ನೋ ರೀತಿಯಾಗಿ ಅವರು ಸೆಲೆಕ್ಟ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಸ್ವತಃ ಶ್ರೀನಿಧಿ ಶೆಟ್ಟಿ ಅವರೇ ಬಹಳಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಶ್ರೀನಿಧಿ ಶೆಟ್ಟಿ ಹೊಸದಾಗಿ ಕನ್ನಡಕ್ಕೆ ಒಂದು ಟಾಪ್ ಹೀರೋಯಿನ್ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾರೆ. ಯಾಕಂದ್ರೆ ಅಂತಹ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಸಿಕ್ಕಿದೆ, ಅಂತಹ ಒಂದು ಫೌಂಡೇಶನ್ KGF ಮೂಲಕ ಅವರಿಗೆ ಸಿಕ್ಕಿದೆ. ಕರಾವಳಿಯ ಬೆಡಗಿ ಶ್ರೀನಿಧಿ ಶೆಟ್ಟಿ ಇದೀಗ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಕೇವಲ ಕನ್ನಡ ಮಾತ್ರವಲ್ಲ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ವರ್ಷನ್ಗಳಲ್ಲೂ ಕೂಡ ಶ್ರೀನಿಧಿ ಅವರ ಆಕ್ಟಿಂಗ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಅದೇ ರೀತಿಯಾಗಿ ಇದು ಕೇವಲ ಆರಂಭ ಮಾತ್ರ. ಯಾಕಂದ್ರೆ ಚಾಪ್ಟರ್ 1 ಮಾತ್ರ, ಇನ್ನು ಚಾಪ್ಟರ್ 2 ಬರೋದಿದೆ. ಆ ಮೂಲಕ ಡೇರ್ ಗರ್ಲ್ ಆಗಿ ಸದ್ಯಕ್ಕೆ ಶ್ರೀನಿಧಿ ಶೆಟ್ಟಿ ಈಗ ಮಿಂಚಾಗಿದ್ದಾರೆ. ಇದೀಗ ಶ್ರೀನಿಧಿ ಶೆಟ್ಟಿ ಅವರ ಮಾವನಾಗಿರುವ ದಿನೇಶ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ದಿನೇಶ್ ಅವರೇ. ನಮಸ್ಕಾರ. ನಮಸ್ಕಾರ. ಎಸ್, ನಿಮ್ಮ ಫ್ಯಾಮಿಲಿಗೆ ಬಹಳ ಹೆಮ್ಮೆಯ ಕ್ಷಣಗಳು, ಹೆಮ್ಮೆಯ ದಿನ ಇವತ್ತು. KGF ಆಸಮ್ ಓಪನಿಂಗ್ ಸಿಕ್ಕಿದೆ, ಏನಂತೀರಿ? ನಾನು ಹೇಳುದಂದ್ರೆ, ನಮ್ಮ ಮನೆಯಲ್ಲಿ ನಾವು ಕಿನಿಗೋಳಿ ಹತ್ರ ತಾಳಿಕಾಡಿ ಗುತ್ತಿನವರು, ನಮ್ಮಲ್ಲಿ ಎರಡು ಶಕ್ತಿಗಳು ಉಂಟು, ಜಾರಂದಾಯ ಮತ್ತು ಧೂಮಾವತಿ ಅಂತ. ಅವರ ಅನುಗ್ರಹದಲ್ಲಿ ನಾವು ನಡೆಸಿದ ಕೆಲಸಗಳೆಲ್ಲ ಅವರು ನಡೆಸ್ತಾ ಬಂದಿದ್ದಾರೆ. ಎಲ್ಲ ನಡೆಸಬಹುದು ಅಂತ ನಮಗೇನು ಸಂತೋಷ ವಿಷಯ. ಯಾಕಂದ್ರೆ ನಾವು ಆಕೆ ಅದು ಮಿಸ್ ಇಂಡಿಯಾದ ಬಗ್ಗೆ ಬರ್ಬೇಕಾದ್ರೆ ನೆನೆಸಿದ್ದೇನು ಬರ್ಲಿಯಪ್ಪ, ನಮ್ಮ ಬಹಳ ಕಷ್ಟದಿಂದ ಮುಂದೆ ಬಂದ ನಮ್ಮ ಹುಡುಗಿ ಒಳ್ಳೇದಾಗ್ಲಿ, ಅದು ನಮಗೆ ಸಂತೋಷ ವಿಷಯ. ದೇವರು ಇನ್ನಷ್ಟು ಆಕೆ ಹೆಸರು ತರಲಿ ಅಂತ ಹೇಳಿ ನಾವು ಬಯಸಿದೆವು. ಓಕೆ. ನಿಮ್ಗೆ ಈಗ ಫಿಲ್ಮಿಗೆ ಅಲ್ಲಿ ಆಯ್ಕೆ ಆದಾಗ ಏನ್ ಅನ್ಸಿತ್ತು? ಇಡೀ ಫ್ಯಾಮಿಲಿಯಲ್ಲಿ ಒಪ್ಪಿದ್ರ? ಖುಷಿ ಆಗಿತ್ತು ಎಲ್ಲರಿಗೂ? ಹೆಸರು ಬರ್ಲಿ, ಫಿಲ್ಮ್ ಒಳ್ಳೇದಾಗ್ಲಿ ಅಂತ ನಮ್ಗೆ ಆಸೆ. ಆಕೆ ಕಷ್ಟ ಬಿಟ್ಟು ಇಷ್ಟೆಲ್ಲ ಬರುವಾಗ ನಮಗೂ ಒಂದು ಸಂತೋಷ ವಿಷಯ ಅಲ್ಲ. ನಮ್ ಕರಾವಳಿಯಿಂದ ಬಹಳಷ್ಟು ಹೀರೋಯಿನ್ ಗಳನ್ನ ಕೊಟ್ಟಿದೆ, ಐಶ್ವರ್ಯ ರೈ ಇಂದ ಹಿಡಿದು ಶಿಲ್ಪಾ ಶೆಟ್ಟಿ ಎಲ್ಲರೂ ಕೂಡ. ಸೊ ಈಗ ಶ್ರೀನಿಧಿ ಶೆಟ್ಟಿ ಹೊಸ ಒಂದು ಎಂಟ್ರಿ, ಏನನ್ಸುತ್ತೆ? ಮುಂದಿನ ಭವಿಷ್ಯ ನಿಮ್ಗೇನ್ ಹೇಗ್ ಕಾಣಿಸುತ್ತೆ ಅಂತ ಏನಂತೀರಿ? ನಾವು ಹೇಳೋದೇನು, ಒಳ್ಳೇದು ಬರ್ಲಿ, ಇದು ಬರ್ಲಿ ಅಂತ ನಮ್ಮೊಂದು ಆಸೆ. ಮತ್ತೇನು ಮಾಡೋದು, ದೇವರು ಹೆಂಗೆ ನಡೆಸ್ತಾರೆ ಅದೇ ದೇವರ ಮೇಲೆ ಭಾರ. ನಾವು ಎಲ್ಲ ಧರ್ಮದ ಮೇಲೆ ನಡೆಯುವಂತ ವ್ಯಕ್ತಿಗಳು ನಾವು. ನಿಜ. ನೀವು ಸಿನಿಮಾ ನೋಡಿದ್ರೆ ಅಂತೇಳಿ ನಮ್ಮ ಆಸೆ ಉಂಟು. ಮತ್ತೆ ಫಿಲ್ಮ್ ಅಂದ್ರೆ ನಿಮಗೆ ಗೊತ್ತುಂಟಲ್ಲ, ಈಗ ಅದರಲ್ಲಿ ದೊಡ್ಡ ದೊಡ್ಡ ಎಲ್ಲ ಪಾಲಿಟಿಕ್ಸ್ ಅಂತ ಅವು ಉಂಟು, ಅದನ್ನೆಲ್ಲ ಇದರಲ್ಲಿ ಒಳ್ಳೇದು ಇದಾಗ್ಲಿ ಅಂತೇಳಿ ನಮ್ಮ ಆಸೆ. ಓಕೆ, ನೀವು ಸಿನಿಮಾ ನೋಡಿದ್ರಾ KGF? ಇಲ್ಲ, ಈಗ ಟಿವಿಯಲ್ಲಿ ನೋಡ್ತಾ ಇದ್ದೇನೆ. ಆಕೆ ಎಂಟ್ರಿ ಕೊಡ್ತಾ ಇದ್ದಾಳೆ, ಅದನ್ನ ನೋಡ್ತಾ ಇದ್ದೇನೆ. ಹೌದಾ? ಮಂಗಳೂರಲ್ಲಿ ರಿಲೀಸ್ ಆಗಿದೆಯಲ್ಲ, ನೋಡಿ. ಆಯ್ತಾಯ್ತು. ಇವತ್ತು ಮಂಗಳೂರಿಗೆಲ್ಲ ನಮ್ಮ ಮಕ್ಕಳೆಲ್ಲ ಹೋಗಿದ್ದಾರೆ. ಆಕೆ ನಮ್ಮ ಹೌದೌದು ಎಲ್ಲ ನೋಡಿದ್ದಾರೆ. ನಮ್ಮ ಊರಿನಲ್ಲೆಲ್ಲ ಸಪೋರ್ಟ್ ಇದ್ದಾರೆ. ಇಲ್ಲಿ ಕಿಂಗೋಳಿ ಅಂತ ಸಮೀಪ ಆಲಿಬಾಡಿ ಗುತ್ತಂತ ನಮ್ಮ ಮನೆತನ. ಕಾಲ್ ಮಾಡಿದ್ರಾ ಶ್ರೀನಿಧಿ ಅವ್ರಿಗೆ? ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ವಿ. ಆಗ ಮತ್ತೆ ಹೇಳಿದ್ಲು, ಮಾವ ಬರ್ಬೇಕಂತ ಹೇಳಿದ್ಲು ಮೊನ್ನೆ. ಬ್ಯಾಂಗ್ಳೂರ್ ಬನ್ನಿ ಮಾವ, ಮೂವಿ ನೋಡುವ ಅಂತ ಹೇಳಿದ್ಲು. ಸೊ ಆತರ ಫುಲ್ ಖುಷಿಲಿದ್ದೀರಾ ಫ್ಯಾಮಿಲಿ? ಮತ್ತೆ ನಾವು ನಮ್ಮ ಫ್ಯಾಮಿಲಿ ನಮ್ಮ ಕಿನಿಗೋಳಿ ಊರಿನವರೆಲ್ಲ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಫಿಲಿಮ್ ಇದಾಗ್ತಾ ಇದೆ ಅನ್ಕೂಡ್ಲೆ ಎಲ್ಲರಿಗೂ ಹೆಮ್ಮೆ ವಿಷಯ ಆಗಿದೆ. ಇಲ್ಲಿ ನಮ್ಗೆಲ್ಲರೂ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಊರಲ್ಲಿ ಸೊಸೆ ಬಹಳ ಒಳ್ಳೆ ಇದು ಫಿಲಿಮ್ ಉಂಟಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಬರ್ಲಿ ಅಂತೇಳಿ ನಮಗೆ ಆಸೆ ಮತ್ತೆ ನಮಗೆ ಸಂತೋಷ, ಬಹಳ ಖುಷಿ ಆಗ್ತಿದೆ. ಓಕೆ, ಧನ್ಯವಾದ ದಿನೇಶ್ ಅವರೇ ಮಾತನಾಡಿದಕ್ಕೆ. ಇದು ದಿನೇಶ್ ಅವರು ಶ್ರೀನಿಧಿ ಶೆಟ್ಟಿ ಅವರ ಮಾವ ಮಾತನಾಡಿದ್ರು. ಬಹಳ ಖುಷಿಯಾಗಿದೆ. ಕೇವಲ ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ಕಿನ್ನಿಗೋಳಿಗೆ ಒಂದು ರೀತಿಯಾದಂತಹ ಖುಷಿ. ನಮಗೆ ಬಹಳ ದೈವಗಳಂದ್ರೆ ನಂಬಿಕೆ. ಆ ದೈವದ ಒಂದು ಶಕ್ತಿಯಿಂದ ಶ್ರೀನಿಧಿ ಶೆಟ್ಟಿ ಈ ರೀತಿಯಾಗಿ ಒಂದು ದೊಡ್ಡ ಅವಕಾಶವನ್ನ ಪಡೆದಿದ್ದಾರೆ. ಜೊತೆಗೆ ಸಿನಿಮಾಗೆ ಒಳ್ಳೆ ಓಪನಿಂಗ್ ಕೂಡ ಸಿಕ್ಕಿದೆ. ಶ್ರೀನಿಧಿ ಶೆಟ್ಟಿ ಅವರ ವರ್ಕ್ ಏನಿದೆ ಸಿನಿಮಾದಲ್ಲಿ, ಅದಕ್ಕೆ ಪ್ರಶಂಸೆ ವ್ಯಕ್ತವಾಗ್ತಿದೆ ಅಂತ. ಆ ಮೂಲಕ ಶ್ರೀನಿಧಿ ಶೆಟ್ಟಿ ಒಂದು ಹೊಸ ಸ್ಟಾರ್ ಆಗಿ ಈಗ ಮತ್ತೊಂದು ಹೀರೋಯಿನ್ ಎಂಟ್ರಿ ಆಗಿದ್ದಾರೆ. ಜೊತೆಗೆ ಇಂತಹ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಗ ಮುಂದೆ ಬಹಳ ಎತ್ತರಕ್ಕೆ ಇರುವಂತಹ ಎಲ್ಲಾ ಕ್ವಾಲಿಟೀಸ್ ಶ್ರೀನಿಧಿ ಶೆಟ್ಟಿ ಅವರಿಗೆ ಇದೆ ಅಂತ ಈಗಾಗಲೇ ಸಿನಿಮಾನ ನೋಡಿದಂತವರು ಹೇಳಿದ್ದಾರೆ. ಜೊತೆಗೆ ಸಿನಿಮಾ ಟೀಮ್ ಕೂಡ ಹೇಳ್ತಾ ಇತ್ತು ಶ್ರೀನಿಧಿ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಏನಿದೆ, ಜೊತೆಗೆ
ಅವರ ಒಂದು ಹೊಸ ಲುಕ್ ಏನಿದೆ ಅದು ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತ. ಕನ್ನಡ ಸಿನಿಮಾ ಹೊಸ ಚಾಪ್ಟರ್ ಶುರುವಾಗಿದೆ, ನಿಬ್ಬೆರಗಾಗಿದೆ. ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲವೂ ಕೂಡ ಈಗ ಶಾಕ್ ಆಗಿರೋದು. ಯಶ್ ಅಬ್ಬರ ಅಷ್ಟರ ಮಟ್ಟಿಗಿದೆ. ಯಾಕಂದ್ರೆ ಈಗ ದಾಖಲೆಗಳ ಮೇಲೆ ದಾಖಲೆಗಳಾಗ್ತಿದಾವೆ. ಹಳೆಯ ಎಲ್ಲ ರೆಕಾರ್ಡ್ಗಳು ಕೂಡ ಚಿಂದಿ ಆಗ್ತಿರೋದು. ಈವರೆಗೆ ಆಗಿರುವಂತಹ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಬರೋಬ್ಬರಿ 10 ಕೋಟಿ ಕಲೆಕ್ಷನ್ ಆಗಿದೆ ಅನ್ನೋದು ಮಾಹಿತಿ ನಮಗೆ ಸಿಗ್ತಿರೋದು. ಒಂದು ಕಡೆ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇಷ್ಟರ ಮಟ್ಟಿಗೆ ಒಂದು ಓಪನಿಂಗ್ ಕನ್ನಡ ಸಿನಿಮಾಗೆ ಸಿಗುತ್ತೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಎಲ್ರಿಗೂ ಕೂಡ ಖುಷಿಯಾಗಿದೆ. ಇನ್ನೂ ಕೂಡ ಮಧ್ಯಾಹ್ನದ ಸಮಯ ದಾಟಿಲ್ಲ, ಆಲ್ಮೋಸ್ಟ್ 12 ಗಂಟೆ ಆಗ್ತಿದೆ. ಬೆಳಗಿನ ಜಾವ 4 ಗಂಟೆಗೆ ಆರಂಭವಾದಂತಹ ಶೋಗಳು ಮೈಸೂರಲ್ಲಿ 1 ಗಂಟೆಗೆ ಆಗಿದೆ ಬಿಟ್ರೆ ಬೇರೆ ಎಲ್ಲ ಕಡೆ 4 ಗಂಟೆಗೆ ಸಿನಿಮಾ ಆರಂಭ ಆಗಿತ್ತು ಬೆಳಗ್ಗಿನ ಜಾವ. ಇದುವರೆಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ 10 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಆ ಮೂಲಕ KGF ಚಿತ್ರ ಕನ್ನಡಿಗರ ಹೆಮ್ಮೆ ಅನ್ನೋ ರೀತಿಯಾಗಿ ಈಗ ಹೊರಹೊಮ್ತಾ ಇದೆ. ಎಲ್ಲಾ ಕಡೆ ಧೂಳೆಬ್ಬಿಸ್ತಾ ಇದೆ. ಹಳೆಯ ಎಲ್ಲಾ ರೆಕಾರ್ಡ್ಗಳು ಕೂಡ ಚಿಂದಿ ಆಗ್ತಿದಾವೆ. ಆ ಮೂಲಕ KGF ಹೊಸದಾದ ಒಂದು ಶಕೆಯನ್ನ ಆರಂಭಿಸ್ತಾ ಇದೆ. ಹೊಸ ಯುಗ ಆರಂಭ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದುವರೆಗೆ ಕನ್ನಡ ಸಿನಿಮಾಗಳಂದ್ರೆ ಒಂದು ಲಿಮಿಟೆಡ್ ಮಾರ್ಕೆಟ್ ಅಂತ ಹೇಳಲಾಗ್ತಿತ್ತು. ಎಷ್ಟು ಒಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ ಅಷ್ಟು ವಾಪಸ್ ಬರೋದಿಲ್ಲ, ಅದಕ್ಕೆ ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು. ಆದ್ರೆ KGF ಆ ಒಂದು ಭಯವನ್ನ ಅಳಿಸಿ ಹಾಕಿದೆ.